RCB ಕಪ್ ಗೆಲ್ಲದೇ ಇರಲು ವಿರಾಟ್ ಕೊಹ್ಲಿಯೇ ಕಾರಣ. ಅಂಬಟಿ ರಾಯುಡು ಹೀಗೆ ಹೇಳಿದ್ದು ಏಕೆ? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 17ನೇ ಆವೃತ್ತಿಯನ್ನು ಆಡುತ್ತಿದೆ. ಆದರೆ ಇದುವರೆಗೆ ಒಂದೇ ಒಂದು ಬಾರಿ ಟ್ರೋಫಿಯನ್ನು ಗೆದ್ದಿಲ್ಲ. 16ನೇ ಆವೃತ್ತಿಯಲ್ಲಿ ಕಂಡಂತೆಯೇ ಈ ಬಾರಿಯೂ RCB ಪ್ರದರ್ಶನ ನೀಡುತ್ತಿದೆ. ಇದಕ್ಕೆ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. 17ನೇ ಆವೃತ್ತಿಯ IPLನಲ್ಲಿ ಎಲ್ಲ ತಂಡಗಳು ಹೆಚ್ಚಾಗಿ ತವರಿನಲ್ಲಿ ಪಂದ್ಯವನ್ನು ಗೆಲ್ಲುತ್ತಿದ್ದರೆ RCB ತವರಿನಲ್ಲಿ ಆಡಿದ 3 ಪಂದ್ಯಗಳಲ್ಲಿ 2ರಲ್ಲಿ ಸೋಲು ಕಂಡಿದೆ. ಈ ಮೂಲಕ ಬೆಂಗಳೂರು ತಂಡ ತನ್ನ ಮುಂದಿನ ಹಾದಿಯನ್ನು ಜಟಿಲ ಮಾಡಿಕೊಳ್ಳುತ್ತಿದೆ. ಕಪ್ ಗೆಲುವಿನ ಆಸೆಯನ್ನು ಹೊತ್ತಿರುವ ಅಭಿಮಾನಿಗಳಿಗೆ ಟೂರ್ನಿಯ ಆರಂಭದಲ್ಲಿ ನಿರಾಸೆ ಎದುರಾಗಿದೆ. ಕಪ್ ಗೆಲ್ಲುವ ನಿಟ್ಟಿನಲ್ಲಿ RCB ಹೆಸರು ಹಾಗೂ ಜೆರ್ಸಿಯ ಬಣ್ಣವನ್ನು ಬದಲಿ ಮಾಡಿತು. ಆದರೆ ಇದರಿಂದ ಆಟಗಾರರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಫ್ರಾಂಚೈಸಿಗೆ ಈಗ ಅರಿವಾದಂತೆ ಕಾಣುತ್ತಿದೆ. ತವರಿನಲ್ಲಿ ನಡೆದ 3ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತೊಂದು ಸೋಲಿಗೆ ಶರಣಾಗಿದೆ. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ RCB 28 ರನ್ನುಗಳ ಸೋಲು ಕಂಡಿದೆ. ಈ ಪಂದ್ಯದಲ್ಲಿ ಟಾಪ್ ಆರ್ಡರ್ ಬ್ಯಾಟರ್ಗಳು ಹಾಗೂ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳ ಸಂಪೂರ್ಣ ವೈಫಲ್ಯವನ್ನು ಅನುಭವಿಸಿದ್ದಾರೆ. ಪಂದ್ಯದ ಬಳಿಕ ಸ್ಟಾರ್ ಸ್ಪೋರ್ಟ್ಸ್ ಜೊತೆಗೆ ಮಾತನಾಡಿರುವ ಅಂಬಟಿ ರಾಯುಡು RCB ಎಡವುತ್ತಿರುವುದು ಎಲ್ಲಿ ಎಂಬ ಬಗ್ಗೆ ಗಮನ ಹರಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರು RCB ತಂಡವನ್ನು ಬಹುದಿನಗಳ ಕಾಲ ಮುನ್ನಡೆಸಿದ್ದಾರೆ. ತಮ್ಮ ಕಲಾತ್ಮಕ ಬ್ಯಾಟಿಂಗ್ನಿಂದ ಬೆಂಗಳೂರು ತಂಡಕ್ಕೆ ವಿರಾಟ್ ಆಧಾರವಾಗಿದ್ದಾರೆ. ಆದರೆ ವಿರಾಟ್ ಆಯ್ಕೆಯ ವಿಷಯದಲ್ಲಿ ಬೆಂಗಳೂರು ತಂಡಕ್ಕೆ ನೆರವಾಗುತ್ತಿಲ್ಲ. ಯಾರನ್ನು ಖರೀದಿಸಬೇಕು, ಯಾರನ್ನು ಕೈಬಿಡಬೇಕು ಎಂಬ ಬಗ್ಗೆ ಚರ್ಚೆ ನಡೆಸಿದಂತೆ ಕಾಣುತ್ತಿಲ್ಲ. ಈ ಸಮಸ್ಯೆ ತಂಡದಲ್ಲಿ ಬಹು ವರ್ಷದಿಂದ ಕಾಣುತ್ತಲೇ ಇದೆ. ಬಹು ವರ್ಷಗಳಿಂದ RCB ಮಧ್ಯಮ ಕ್ರಮಾಂಕ ದುರ್ಬಲವೇ ಆಗಿದೆ. ಈ ವರ್ಷವೂ ಇದೇ ಮುಂದುವರೆದಿದೆ ಎಂದು ಅಂಬಟಿ ರಾಯುಡು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. RCB ತಂಡದ ನಾಯಕರಾಗಿ ಚೇಸಿಂಗ್ ಸ್ಟಾರ್ ಹಲವು ವರ್ಷಗಳ ಕಾಲ ಕಾಣಿಸಿಕೊಂಡಿದ್ದರು. ಇವರ ಮಾತು ಆಟಗಾರರ ಆಯ್ಕೆಯಲ್ಲಿ ಮಹತ್ವದಾಗಿರುತ್ತದೆ. RCB ತಾವೇ ಬೆಳೆಸಿದ ಆಟಗಾರರನ್ನು ಉಳಿಸಿ ಪೋಷಿಸುವಲ್ಲಿ ವಿಫಲವಾಗಿದೆ. ವಿರಾಟ್ ಆಟಗಾರರ ಬೆಂಬಲಕ್ಕೆ ನಿಲ್ಲುವಲ್ಲಿ ಎಡವಿದ್ದಾರೆ ಎಂದು ಅಂಬಟಿ ರಾಯುಡು ತಿಳಿಸಿದ್ದಾರೆ. ಮಂಗಳವಾರ ನಡೆದ ಪಂದ್ಯದಲ್ಲಿ ಮೊದಲ ಬ್ಯಾಟ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ RCB ಬೌಲರ್ಗಳನ್ನು ಕಟ್ಟಿಹಾಕಿ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 181 ರನ್ ಸೇರಿಸಿತು. ಇದಕ್ಕೂ ತತ್ತರವಾಗಿ ಬ್ಯಾಟ್ ಮಾಡಿದ RCB ತಂಡದ ಖ್ಯಾತನಾಮ ಬ್ಯಾಟರ್ಗಳು ನಿರಾಶೆಯ ದೋಣಿಯಲ್ಲಿ ಪಯಣ ಬೆಳೆಸಿದ್ದಾರೆ. ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಗರಿಷ್ಠ ರನ್ ಸಾಧಕರ ಪಟ್ಟಿಯಲ್ಲಿ ದೇಶೀಯ ಆಟಗಾರರ ಮಹಿಪಾಲ್ ರುಮ್ಲೋರ್ ಹಾಗೂ ರಜತ್ ಪತಿದಾರ್ ಎದ್ದು ಕಾಣುತ್ತಾರೆ. ಉಳಿದಂತೆ ಎಲ್ಲ ಆಟಗಾರರು ರನ್ ಬರವನ್ನು ಅನುಭವಿಸಿದರು. ಈ ಮಾಹಿತಿಯ ಬಗ್ಗೆ ನಿಮಗೆ ಏನನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.